ತುಳುನಾಡಿನಲ್ಲಿ ದೈವಾರಾಧನೆ, ನಾಗಾರಾಧನೆ, ದೇವತಾರಾಧನೆಯಷ್ಟೇ ಸಿರಿ ಆರಾಧನೆಗೂ ಮಹತ್ವ ಇದೆ. ಉತ್ಸವ ಮಾದರಿಯ ಆರಾಧನೆ ಹಾಗೂ ಆಚರಣೆ ಸಿರಿ ಜಾತ್ರೆಯ ವಿಶಿಷ್ಟವಾಗಿದೆ. ನಿಡಿಗಲ್ ಲೋಕನಾಡು ಶ್ರೀ ಲೋಕನಾಥೇಶ್ವರ ದೈವಸ್ಥಾನದಲ್ಲಿ ನಡೆದ ಸಿರಿ ಜಾತ್ರೆಯ ಒಂದು ಝಲಕ್ ಇಲ್ಲಿದೆ. ಸೀರೆ ಉಟ್ಟ ನೂರಾರು ಮಹಿಳೆಯರು, ಎಲ್ಲರ ಕೈಯಲ್ಲೂ ಅಡಿಕೆಯ ಹಿಂಗಾರ, ಎಲ್ಲರಲ್ಲೂ ಆವೇಶ. ಪುರುಷ ಪಾತ್ರೆ ಜೊತೆಗೆ ಶಕ್ತಿ ಲೋಕದ ಪರಾಕಾಷ್ಠೆಯಲ್ಲಿರೋ ಇವರು ಸಿರಿ ಆಹ್ವಾನಿಗೆ ಒಳಗಾದವರು. ತುಳುನಾಡಿನಲ್ಲಿ ದೈವಾರಾಧನೆ, ನಾಗಾರಾಧನೆಯ ಜೊತೆಗೆ ಶತಮಾನಗಳಿಂದ ಸಿರಿಯನ್ನು ಭಯ ಭಕ್ತಿಯಿಂದ ಆರಾಧನೆ ಮಾಡಲಾಗುತ್ತೆ. ಸತ್ಯನಾಪುರದ ದೈವಿ ಮಹಿಳೆ ಸಿರಿ ತನ್ನ ಜೀವನದಲ್ಲಿ ಅನುಭವಿಸಿದ ಸಾಮಾಜಿಕ ಒತ್ತಡ, ಶೋಷಣೆಯನ್ನ ಪ್ರತಿಭಟಿಸಿ ದೈವತ್ವವನ್ನ ಪಡೆದವಳು. ಮಹಾತಾಯಿಯಾಗಿ ಅಂದಿನಿಂದ ಎಂದಿನವರೆಗೂ ತುಳುನಾಡಿನ ಜನರ ಮನಸ್ಸಲ್ಲಿ ಆಳವಾಗಿ ಬೇರೂರಿರೋ ಸಿರಿ ಯಾರು ಇಲ್ಲದವರಿಗೆ ತಾನಿದ್ದೇನೆ ಎಂಬ ಅಭಯ ನೀಡಿದವಳು. ಇಂತಹ ಸಿರಿ ಆಲಡಿಯು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 32 ಕಡೆಗಳಲ್ಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಬತ್ತಾರು, ನಂದಳಿಕೆ, ಹಿರಿಯಡ್ಕ, ಉರ್ಕಿತೋಟ, ಉರುಂಬಿದೊಟ್ಟುವಿನಂತೆ ನಿಡ್ಗಲ್ ಅಥವಾ ನಡುವಾಲ್ ಕ್ಷೇತ್ರವು ಪ್ರಮುಖ ಸಿರಿ ಆರಾಧನಾ ಕೇಂದ್ರವಾಗಿ ಗುರುತಿಸಿದೆ. ನಿಡ್ಗಲ್ನಲ್ಲಿ ವಾರ್ಷಿಕ ಸಿರಿ ಜಾತ್ರೆಯು ಪ್ರತಿ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳ ಹುಣ್ಣಿಮೆಯಂದು ನಡೆಯುತ್ತೆ. ಸಿರಿ ಜಾತ್ರೆಯ ಪ್ರಯುಕ್ತ ಸಿರಿ ಬಳಗಕ್ಕೆ ಸೇರಿದ ನೂರಾರು ಮಹಿಳೆಯರು ಸಿರಿ ಆವೇಶದಲ್ಲಿ ನಿರತರಾಗಿದ್ರು. ಈ ಸಿರಿ ಬಳಗಕ್ಕೆ ಕುಮಾರ ಪಾತ್ರಿಗಳು ನಿರ್ದೇಶಿಸಿದ್ರು. ಹುಣ್ಣಿಮೆ ದಿನ ಈ ಕಾರ್ಯಕ್ರಮ ನಡೀತದೆ. ವರ್ಷಂಪ್ರತಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತದೆ. ಒಂದು 35,000 ಜನ ಇಲ್ಲಿ ಭಾಗಿಯಾಗ್ತಾರೆ. ಅವರ ಹರಕೆಗಳನ್ನು ತೀರಿಸಿಕೊಂಡು ಅವರ ಕಷ್ಟಗಳನ್ನು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಅದರಂತೆ ಅವರ ಇಷ್ಟಾರ್ಥಗಳು ಸಿದ್ಧಿಯಾದಂತಹ ಈ ಕ್ಷಣಗಳು ತುಂಬ ಇದೆ. ಸಿರಿ ಜಾತ್ರೆಯ ಪ್ರಮುಖ ಘಟ್ಟ ಸಿರಿಗಳ ದಲ್ಯ ಸೇವೆ. ಸಿರಿ ಬಳಗಕ್ಕೆ ಸೇರಿದ ಮಹಿಳೆಯರು, ಪುರುಷರು ಸಂಜೆ ಆಗ್ತಾ ಇದ್ದಂತೆ ನಿಡ್ಗಲ್ ಕ್ಷೇತ್ರದಲ್ಲಿ ಸೇರ್ತಾರೆ. ರಾತ್ರಿ ಆಗ್ತಿದ್ದಂತೆ ಸ್ನಾನ ಮಾಡಿ ಮಹಿಳೆಯರು ಬಿಳಿಯ ಬಣ್ಣದ ಸೀರೆಯುಟ್ಟು ತುರುಬು ತುಂಬ ಮಲ್ಲಿಗೆ ಮುಡಿದು ದಲ್ಯ ಸೇವೆಗೆ ಅಣ್ಣಾದ್ರೆ, ಪುರುಷರು ಕೆಂಪು ಬಣ್ಣದ ವಸ್ತ್ರವಿಟ್ಟು ಆವೇಶ ಹೊಂದುವ ಕ್ರಿಯೆಗೆ ಸಿದ್ಧರಾದ್ರು. ಬಳಿಕ ಹಿರಿಯ ಅನುಭವಿ ಕುಮಾರ ಹಾಗೂ ಹಿರಿಯ ಅನುಭವಿ ಸಿರಿಯ ನಿರ್ದೇಶನದಂತೆ ಹೊಸದಾಗಿ ಸಿರಿ ಬಳಗಕ್ಕೆ ಸೇರಿಸುವ ಕಾರ್ಯ ನೆರವೇರಿತು. ತುಳುನಾಡು ಒಂದು ದೇವರ ನಾಡು ಅಂತ ನಾವು ಕರಿತೇವೆ. ತುಳುನಾಡಿನಲ್ಲಿ 3 ಪ್ರಕಾರದ ಆಚರಣೆಗಳನ್ನು ನಾವು ಎಲ್ಲ ಗ್ರಾಮಗಳಲ್ಲಿ ನೋಡ್ತೇವೆ. ಒಂದು ದೈವಾರಾಧನೆ, ಒಂದು ನಾಗಾರಾಧನೆ, ಕೆಲವು ವಿಶೇಷ ಜಾಗಗಳಲ್ಲಿ ಸಿರಿಯ ಆರಾಧನೆ ಕೂಡ ಇದೆ. ಸಿರಿ ತುಳುನಾಡಿನ ಇತಿಹಾಸವನ್ನು ಹೇಳುವಂಥ ಒಂದು ಕಥೆಗಳು, ಆ ಸಂಧಿ ಪಾರ್ಧನದ ಮೂಲಕ ಇಡೀ ತುಳುನಾಡಿನ ಚಿತ್ರಣವನ್ನು ಬಿಚ್ಚಿಡುವಂಥ ಸಂಧಿಗಳು ಈ ಸಿರಿಯ ಆಚರಣೆಯಲ್ಲಿ ನೋಡಬಹುದು. ದೇವರ ಬಲಿ ಉತ್ಸವ ಆದ ತಕ್ಷಣ ದಲ್ಯ ಸೇವೆ ನಡೆಯಿತು. ಸಿರಿ ಬಳಗಕ್ಕೆ ಸೇರಿದ ಮಹಿಳೆಯರು ತಾವು ತಂದಿದ್ದ ಬಿಳಿ ಮಡಿ ಬಟ್ಟೆಯನ್ನ ನೆಲಕ್ಕೆ ಹಾಸಿ ಕೈಯಲ್ಲಿ ಅಡಿಕೆಯ ಹೂವು ಹಿಡಿದು ದಲ್ಯ ಸೇವೆಗೆ ಸಾಲಾಗಿ ನಿಲ್ತಾರೆ. ಹಿರಿಯ ಕುಮಾರ ಹಾಗೂ ಅನುಭವಿ ಸಿರಿಗಳ ಮಾರ್ಗದರ್ಶನದಲ್ಲಿ ಆವೇಶ ರಾತ್ರಿ ಪೂರ್ತಿ ನಡೆಯಿತು. ದಲ್ಯ ಸೇವೆಯಲ್ಲಿ ಸಿರಿ ಸಂಧಿ ಎಂಬ ಸುದೀರ್ಘವಾದ ಪಠ್ಯವುಳ್ಳ ಕಥನ ಗೀತೆಯ ಕೆಲವೊಂದು ಭಾಗವನ್ನ ಹಾಡುವ, ಪರಸ್ಪರ ಮಾತುಕತೆ ಆಡುವ, ಅಳುವ, ಮೈಯನ್ನು ತಿರುಗಿಸುವ ಕ್ರಿಯೆ ನಡೆಯಿತು. ಕೊನೆಗೆ ಅಬ್ಬಗದಾರಗ ಚೆನ್ನೆಮಣೆ ಆಟವನ್ನ ಮರು ನಿರೂಪಿಸುವ ಕ್ರಿಯೆಯೂ ನಡೆಯಿತು. ಒಟ್ನಲ್ಲಿ 1000 ಮಂದಿ ಭಕ್ತರು ಸಿರಿ ಜಾತ್ರೆಯಲ್ಲಿ ಸೇರಿ ಭಕ್ತಿಯಿಂದ ನಡ್ಕೊಂಡ್ರು. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18.